ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ನಮ್ಮ ಅಡುಗೆ ಮನೆ ಕಾರ್ಯಕ್ರಮ ಇರೋದೇ ನಿಮಗೆ ವಿಭಿನ್ನವಾದಂತಹ ಇಂಟ್ರೆಸ್ಟಿಂಗ್ ಅಡುಗೆ ಮನೆಗಳ ಜೊತೆಗೆ ಅಡುಗೆಯನ್ನು ರುಚಿಕಟ್ಟಾಗಿ ಮಾಡಲಿಕ್ಕೆ ಬೇಕಾದಂತಹ ಅಡುಗೆ ಮನೆಯ ಪರಿಕರಗಳನ್ನು ಪರಿಚಯಿಸಲಿಕ್ಕೆ. ಹಾಗಿದ್ರೆ ಈ ಎಪಿಸೋಡ್ನಲ್ಲಿ ಯಾವ ಅಡುಗೆ ಮನೆಯ ಪರಿಕರ ಪರಿಚಯವಾಗುತ್ತೆ ಅಂತ ಬನ್ನಿ ನೋಡ್ಕೊಂಬರೋಣ. ಬೇಕ್ವೇರ್ ರೇಂಜಸ್ಗಳ ದುನಿಯಾದಲ್ಲಿ ನಾವೀಗ ಇದ್ದೀವಿ. ಇದನ್ನ ಪರಿಚಯಿಸಲಿಕ್ಕೆ ಇಲ್ಲಿನ ಕ್ಯಾಟಗರಿ ಮ್ಯಾನೇಜರ್ ಆಗಿರುವಂತಹ ಶ್ವೇತಾ ನಮ್ಮ ಜೊತೆ ಇದ್ದಾರೆ. ಶ್ವೇತಾ, ವೆಲ್ಕಮ್ ಟು ದ ಶೋ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಕೇಕ್ಗಳನ್ನ ಮಾಡುವಂಥದ್ದು ಕಾಲ ಇದು. ಮನೆಯಲ್ಲೇ ಮಾಡಿದ್ರೆ ಶುಚಿಯಾಗಿರುತ್ತೆ ಅಂತಾರೆ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ ಅನ್ಸುತ್ತಲ್ವಾ? ಏನೇನು ಮಾಡ್ಬೋದು ಇದರಲ್ಲಿ? ಆ್ಯಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ಬೇಕ್ವೇರ್ ರೇಂಜ್. ಇದರಲ್ಲಿ ನೀವು ಡಿಫ್ರೆಂಟ್ ವೆರೈಟೀಸ್ ಆಫ್ ಕೇಕ್ಸ್ನ ಮಾಡ್ಬೋದು. ನಾವೇನಂದರೆ ಬೇಕ್ವೇರ್ ರೇಂಜಲ್ಲಿ ನಮ್ಮ ಹತ್ರ 2 ವೆರೈಟೀಸ್ ಇದೆ. ಫಸ್ಟ್ ಬಂದ್ಬಿಟ್ಟು ಸಿಲಿಕಾನ್ ಮೆಟೀರಿಯಲ್ ಅಂತ. ಸಿಲಿಕಾನ್ ಬಂದ್ಬಿಟ್ಟು ಇದು ಸಿಲಿಕಾ ಅನ್ನೋ ಮೆಟೀರಿಯಲಿಂದ ಮಾಡಿರೋ ಅಂಥದ್ದು. ಇದೆಲ್ಲ ಏನು ಗೊತ್ತಾ, ಬೇಸಿಕಲಿ ಏನಾಗುತ್ತೆ ಬೇಕಿಂಗ್ ಮೋಡ್ಸ್ ನಿಮ್ಗೆ ತುಂಬ ಬರುತ್ತೆ, ಆದರೆ ಕೇಕ್ ಮಾಡಿದಾಗ ಸ್ಟಿಕ್ ಆಗೋದು ಜಾಸ್ತಿ. ಅದು ಗ್ರೀಸ್ ಹಾಕಬೇಕು ನೀವು, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಆ ಗ್ರೀಸಿಂಗ್ ಪ್ರಾಸೆಸ್ ಸರಿಯಾಗಿಲ್ಲ ಅಂದ್ರೆ ಅದು ಕೇಕ್ ಎದೊಳೋದಿಲ್ಲ. ಇದೆಲ್ಲ ಏನು ಗೊತ್ತಾ, ಈಸಿಯಾಗಿ ಬಂದ್ಬಿಡುತ್ತೆ. ನೀವು ಕೇಕ್ನ ಮೋಲ್ಡ್ ಮಾಡಿಬಿಟ್ಟು ಬೇಕ್ ಮಾಡಿಬಿಟ್ಟು ಇಫ್ ಯು ಜಸ್ಟ್ ರೋಲ್ ಇಟ್ ಅರೌಂಡ್ ಲೈಕ್ ದಿಸ್ ಅಂಡ್ ಟೇಕ್ ಇಟ್ ಆಫ್ ಅಲ್ಲ, ಅದು ಕ್ಲೀನಾಗಿ ಬಂದ್ಬಿಡುತ್ತೆ. ನೀವು ಇದನ್ನ ಫ್ಲೆಕ್ಸಿ ಅಂತ ಕರೀತಾರೆ. ಸೊ ಯು ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್. ಬರೀ ರೌಂಡ್ ಕೇಕ್ ಮಾಡಬೇಕಾದ್ರೆ ರೌಂಡ್ ಕೇಕ್ ಮಾಡ್ಬೋದು. ಇದು ಬಂಟ್ ಕೇಕ್ ಅಂತ ಒಂದು ಕರೀತಾರೆ, ಮಿಡ್ಲ್ ಅಲ್ಲಿ ಹೋಲ್ ತರ ಇರುತ್ತಲ್ಲ ಅದು. ಆಮೇಲೆ ಇದು ನಿಮ್ ಕಪ್ ಕೇಕ್ಸ್ ನ ಮಾಡ್ಬೋದು. ಇದರಿಂದ ನೀವು ಮಕ್ಕಳ ಫೇವರೇಟ್ ಕಪ್ ಕೇಕ್ಸ್ ನ ಮಾಡ್ಬೋದು. ಇದು ಸೇಮ್ ಅದು ಸಿಲಿಕಾನ್ ಮೆಟೀರಿಯಲ್. ಹಾ, ಸಿಲಿಕಾನ್ ಮೆಟೀರಿಯಲ್. ಸೊ ನಾನು ಇವಾಗ ಹೇಳ್ತಾ ಇರೋದೆಲ್ಲ ಸಿಲಿಕಾ ಇದೆ. ಇದೇನ್ ಗೊತ್ತಾ, ಇಟ್ಸ್ ಅ ಮ್ಯಾಟ್. ನೀವು ಇವುಗಳ ಜೊತೆ ಈಸಿ ಯೂಸೇಜ್ಗೆ ಯು ಕ್ಯಾನ್ ಪುಟ್ ಇಟ್ ಇನ್ ದ ಅವನ್. ಇದ್ರ ಜೊತೆನೆ ನೀವು ಇದು ಮಾಡ್ಬೋದು. ಬಟ್ ಒಂದೇ ಒಂದು ಡ್ರಾಬ್ಯಾಕ್ ಆಫ್ ದಿಸ್ ಮೆಟೀರಿಯಲ್ ಅಂದ್ರೆ ಇದನ್ನ ನೀವು ಕನ್ವೆಕ್ಷನ್ ರೆಗ್ಯುಲರ್ ಅವನ್ಸ್ ಅಲ್ಲಿ ನೀವು ಇದನ್ನ ಮಾಡ್ಬೋದು. ಓಕೆ, ಕಮಿಂಗ್ ಟು ದಿಸ್ ಪೋರ್ಷನ್, ಇದು ಇವಾಗ ನಾನ್ ಸ್ಟಿಕ್ ಅಂತ. ಏನಾಗುತ್ತೆ ಅಂದ್ರೆ ಬೇಕ್ ಮೋಲ್ಡ್ ಅಲ್ಲಿ ನಾರ್ಮಲ್ ಆಗಿ ಮೆಟಾಲಿಕ್ ಕೊಡ್ತಾರೆ, ಆದ್ರೆ ನಾನ್ ಸ್ಟಿಕ್ ಅಂತ ಕೊಡೋದು ತುಂಬಾ ಕಮ್ಮಿ. ಸೊ ದಿಸ್ ಇಸ್ ಅನ್ ಎಕ್ಸ್ಕ್ಲೂಸಿವ್ ಮೆಟೀರಿಯಲ್ ವಿಚ್ ಇಸ್ ಮೇಡ್ ಅಪ್ ಆಫ್ ನಾನ್ ಸ್ಟಿಕ್. ಇಲ್ಲೇನ್ ಗೊತ್ತಾ, ಸ್ಪೆಷಲಿ ಏನಾಗುತ್ತೆ ಅಂದ್ರೆ ಸ್ಟಿಕ್ಕಿ ಆಗಲ್ಲ. ಇನ್ನೊಂದು ಬಂದ್ಬಿಟ್ಟು ಬ್ರೌನಿಶ್ ಕಲರ್ ಬರುತ್ತಲ್ಲ ರೆಗ್ಯುಲರ್ ಕೇಕ್, ಅದು ಕ್ಲೀನ್ ಆಗಿ ಬಂದ್ಬಿಡುತ್ತೆ. ಕೇಕ್ ತಿನ್ಬೇಕು ಅಂತ ಅನ್ಸುತ್ತೆ ಆ ಬ್ರೌನಿಶ್ ಕಲರ್. ಇದೇನ್ ಗೊತ್ತಾ, ಸನ್ ಅಂತ ಕರೀತಾರೆ. ಇದರಲ್ಲಿ ಸೂರ್ಯನ ಚಿತ್ರ ಇದೆ. ನೀವು ಕೇಕ್ ನ ಮಾಡಿದಾಗ ಅದೇ ರೀತಿ ಬಂದ್ಬಿಡತ್ತೆ, ಅದ್ರ ಮೇಲ್ಗಡೆ ಸಣ್ಣದು ಇದೇ ಅಚ್ಚು ಬಂದ್ಬಿಡತ್ತೆ. ಓಕೆ, ವೆರಿ ವೆರಿ ಟ್ರೆಂಡಿ ಆಗಿದೆ. ಹಾ, ಆಮೇಲೆ ಇಲ್ಲೊಂದಿದೆ. ಇದೇನಂದ್ರೆ ಇಟ್ ಇಸ್ 2 in 1 ಫಾರ್ ಯು. ಇವಾಗ ಇದು ಲಾಕ್ ಇದಲ್ಲ, ಸೊ ಲಾಕ್ ಮಾಡ್ಬಿಟ್ಟು ನೀವು ಇದನ್ನ ಮಾಡ್ತೀರಾ. ಲಾಕ್ ತೆಗ್ದ್ಬಿಟ್ಟು ಯು ಕ್ಯಾನ್ ಜಸ್ಟ್ ರಿಮೂವ್ ಇಟ್ ಆಫ್. ಇದಾದ ತಕ್ಷಣ ನಿಮ್ಗೆ ಇದ್ರಲ್ಲಿ ಇವಾಗ ಬಂಡ್ ಕೇಕ್ ಮಾಡ್ಬೇಕು ಅಂತ ಇದ್ರೆ ಯು ಹ್ಯಾವ್ ದಿಸ್. ಓಕೆ, ಇದನ್ನ ಯೂಸ್ ಲಾಕ್ ಮಾಡ್ಬಿಟ್ಟು ಹಾಕಿದ್ರೆ ಆಯ್ತು. ಸೊ ಇದರಲ್ಲಿ 2 ಆಪ್ಷನ್ ಇದೆ. ಬಟ್ ಇದು ಹೆಂಗೆ ಕ್ಲೀನಿಂಗ್ ಎಲ್ಲ ಯಾವ ರೀತಿ ಇರುತ್ತೆ? ರೆಗ್ಯುಲರ್ ನಾನ್ ಸ್ಟಿಕ್ ನೀವು ಹೇಗೆ ಕ್ಲೀನ್ ಮಾಡ್ತಿರೋ, ಬಟ್ ಒಂದೇ ಒಂದಂದ್ರೆ ಸ್ವಲ್ಪ ಸ್ಕ್ರಬ್ಬರ್ಸ್ ನ ಜಾಸ್ತಿ ಯೂಸ್ ಮಾಡ್ತಾರೆ. ಅಂದ್ರೆ ತುಂಬಾ ಹೋಗ್ಬಿಡುತ್ತೆ ಅದು ಸೈಡ್ಗೆ ಸ್ಕ್ರಾಚಸ್ ಬಂದ್ಬಿಟ್ರೆ ಸ್ವಲ್ಪ ಕೇಕ್ ಅಷ್ಟು ಕ್ಲೀನ್ ಆಗಿ ಆಮೇಲೆ ಬರಲ್ಲ. ಎಷ್ಟು ಕಾಸ್ಟ್ ಎಷ್ಟು ಬೀಳುತ್ತೆ ಇದಕ್ಕೆ? ಐ ಥಿಂಕ್ ಇಟ್ ಈಸ್ ಅರೌಂಡ್ ಸಮ್ 700 to 800 rupees ತನಕ ಬರ್ಬೋದು. ಸೊ ಇದು ಬಂದ್ಬಿಟ್ಟು ನಿಮಗೆ 700 rupees ಬರುತ್ತೆ. ಇದು ಆಕ್ಚುಲಿ ಇದ್ರದ್ದೊಂದು ಸ್ಪೆಷಾಲಿಟಿ ಬಂದ್ಬಿಟ್ಟು ಇದು ನಿಮ್ಗೆ ಅಡ್ಜಸ್ಟೇಬಲ್ ಸೈಜ್. ಇದು ರೆಗ್ಯುಲರ್ ನಿಮ್ದು ಬ್ರೆಡ್ ಕೇಕ್ ಥರ ಮಾಡ್ತಿರಲ್ಲ ಆ ಥರ. ಸೊ ಯು ಕ್ಯಾನ್ ಜಸ್ಟ್ ಅಡ್ಜಸ್ಟ್ ಇಟ್, ಎಷ್ಟು ಬೇಕಾದರೂ ಮಾಡ್ಕೋಬೋದು. ಯು ಕ್ಯಾನ್ ಲೈಕ್ ರೆಡ್ಯೂಸ್ ಇಟ್. ಸೊ ಇದು ತಗೊಂಡ್ರೆ ನಿಮಗೆ ಡಿಫ್ರೆಂಟ್ ವೆರೈಟೀಸ್ನ ಇದರಲ್ಲೇ ಮಾಡ್ಕೊಬೋದು. ಓಕೆ, ಇದೇನಿದೆ ಆ್ಯಕ್ಚುಲಿ ಕೇಕ್ ರೆಸಿಪಿ ಬರುತ್ತಲ್ಲ, ಕೇಕ್ ರೆಸಿಪಿನಲ್ಲಿ ಯು ವಿಲ್ ಹ್ಯಾವ್ ಟು ಮೆಷರ್ ಎವ್ರಿಥಿಂಗ್. ಅದ್ರದ್ದು ಒಂದು ಸ್ವಲ್ಪನೂ ಮೆಷರ್ಮೆಂಟ್ ಆ ಕಡೆ ಈ ಕಡೆ ಆದರೆ ದ ಕೇಕ್ ವಿಲ್ ನಾಟ್ ಟರ್ನ್ ಔಟ್ ಟು ಬಿ ಲೈಕ್ ಹೌ ಯು ವಾಂಟ್ ಇಟ್ ಟು ಬಿ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ದ್ಯಾಟ್. ಇದರಲ್ಲಿ ಎಲ್ಲ ಮೆಷರರ್ಸ್ ಇದೆ. ಸಿನ್ಸ್ ವಿ ಆರ್ ಪ್ರೊವೈಡಿಂಗ್ ದ ಕಂಪ್ಲೀಟ್ ಸೊಲ್ಯೂಷನ್ ಅಲ್ಲ, ಇದು ಕೇಕ್ ಮಿಕ್ಸಿಂಗ್ ಅಂತಾನೆ ವಿ ಹ್ಯಾವ್ ಗಿವನ್ ದಿಸ್ ಬೋಲ್. ಓಕೆ, ಸೊ ಇದು ಕೇಕ್ ಮಿಕ್ಸಿಂಗ್ ಬೋಲ್ಸ್ ಇದೆ. ದಿಸ್ ವಿಲ್ ಬಿ ಅರೌಂಡ್ 1300 rupees. ಒಳಗಡೆ ಸಿಲಿಕಾದೆಲ್ಲ ಎಷ್ಟಾಗುತ್ತೆ? ಸಿಲಿಕಾ ವಿಲ್ ಬಿ ಅರೌಂಡ್, ಇಟ್ ಸ್ಟಾರ್ಟ್ಸ್ ಫ್ರಮ್ 800 rupees and goes up to some 1200 1300 rupees ತನಕ ಹೋಗ್ಬಿಟ್ಟು. ಓಕೆ, ಅಂಡ್ ದಿಸ್ ಸನ್ I think that is 1300 rupees. ಓಕೆ, ಬಟ್ ಬಾಳಿಕೆ ಎಲ್ಲವೂ ಎಷ್ಟು ವರ್ಷ ಬರಬಹುದು ಅಂತೀರಿ? ದಟ್ಸ್ ಅಗೇನ್ ಒಂದೂವರೆ ವರ್ಷ. ಒಂದೂವರೆ ವರ್ಷ. ಬಟ್ ಸಿಲಿಕಾದು ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ, ಇಫ್ ಇಟ್ ಆಲ್ ಅಂದ್ರೆ ನಿಮ್ದು ವಾಟ್ ಇಸ್ ಹೀಟ್ ವೇರಿಯೇಷನ್ ನೋಡ್ಕೋಬೇಕು ನೀವು. ಅಂದ್ರೆ ಲೆಟ್ಸ್ ಸಪೋಸ್ 250ಗಿಂತ ಸ್ವಲ್ಪ ಜಾಸ್ತಿ ಹೋದ್ರೆ ಇಟ್ ಆಲ್ ಚಾನ್ಸಸ್ ಇಟ್ ವಿಲ್ ಗೋ ಫಾರ್ ಅ ಟಾಸ್. ಇದು ಅಷ್ಟೇ, ದಿಸ್ ಇಸ್ ಅ ಜೆಲ್ಲಿ ಮೇಕರ್. ವಿ ಹ್ಯಾವ್ ಈ ಜೆಲ್ಲಿ ಮೇಕರಲ್ಲಿ ವಿತ್ ಲಿಡ್ ಕೂಡ ಬರುತ್ತೆ. ಅಂದರೆ ಡೈರೆಕ್ಟಾಗಿ ನೀವು ಫ್ರೀಸರಲ್ಲಿ ಇಡಬೇಕಂದ್ರೆ ವಿತ್ ಲಿಡ್ ಕೂಡ ಬರುತ್ತೆ. ಸೊ ದಿಸ್ ಕ್ಯಾನ್ ಯು ಕ್ಯಾನ್ ಮೇಕ್ ದ ಜೆಲ್ಲಿ, ಪುಟ್ ಇಟ್ ಇನ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಪುಟ್ ಇಟ್ ಆನ್ ಫ್ರೀಸ್. ಬಹುಶಃ ಸಾಕಷ್ಟು ಜನರಿಗೆ ಇದ್ರ ಬಳಕೆನೇ ಗೊತ್ತಿರಲ್ಲ, ಇದು ಏನು ಅಂತನದೇ ಗೊತ್ತಿರಲ್ಲ. ಪರಿಚಯವನ್ನ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಅಬ್ಬಾ ಕೇಕ್ಸ್ಗಳಲ್ಲೇ ಎಷ್ಟು ವೆರೈಟಿ ಇದೆ. ಜೆಲ್ಲಿ ಕೇಕ್ ಇದೆ, ಕಪ್ ಕೇಕ್ ಇದೆ, ಹಾಗೆಯೇ ವೆರೈಟಿ ಕೇಕ್ಗಳಿವೆ. ಆ ಕೇಕ್ಗಳನ್ನು ಇನ್ನಷ್ಟು ರುಚಿಯಾಗಿ ಮಾಡುವಂತಹ ಕೇಕ್ ವೇರ್ಗಳನ್ನು ನೋಡಿದ್ರಿ. ಇನ್ನಷ್ಟು ಈ ರೀತಿಯ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಗಳನ್ನು ಪರಿಚಯಿಸೋದು ಬಾಕಿ ಇದೆ. ಹಾಗೆಯೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಕಿಚನ್ಗಳನ್ನ ಕೂಡ ನಿಮಗೆ ಪರಿಚಯಿಸ್ತೀನಿ.